ಖುಷ್ಕಿ ಬೇಸಾಯದಲ್ಲಿ ವಿಶೇಷ ಪ್ರಯೋಗ ಮಾಡಿರೋ ಇವರು ಮಣ್ಣು ಮತ್ತು ನೀರು ಸಂರಕ್ಷಣೆ ವಿಷಯದಲ್ಲಿ ಫೇಮಸ್. ಗೌರವ ಡಾಕ್ಟರೇಟ್ ಪಡೆದಂತಹ ವ್ಯಕ್ತಿ. ಒಂದು ಮಳೆ ಬಿದ್ರೆ ಸಾಕು ಬೆಳೆ ತೆಗಿತೀನಿ ಅನ್ನೋ ವಿಶ್ವಾಸ. ಇವರು ತಾವಷ್ಟೇ ಅಲ್ಲ, ಇತರರಿಗೂ ಮಾರ್ಗದರ್ಶನ ನೀಡಿ ಅವರ ಏಳ್ಗೆಯಲ್ಲೂ ಖುಷಿ ಕಾಣುವ ಭೂಮಿ ಪುತ್ರ. ಇಂದು ರೈತ ಹತ್ತಾರು ಸಂಕಷ್ಟಗಳ ನಡುವೆ ಕೃಷಿ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವಾರು ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾನೆ ಅನ್ನದಾತ. ಮಳೆಯಾಶ್ರಿತ ರೈತರ ಗೋಳಂತೂ ಹೇಳತೀರದು. ಸಕಾಲಕ್ಕೆ ಆಗದ ಮಳೆ, ಸತತ ಬರದಿಂದ ತತ್ತರಿಸಿ ಹೋಗಿದ್ದಾನೆ. ಅತಿವೃಷ್ಟಿಯಿಂದ ಜರ್ಜಿತನಾಗಿದ್ದಾನೆ. ರಾಜ್ಯದ ಸಿಂಹಪಾಲು ಭೂಮಿ ಮಳೆಯನ್ನೇ ಅವಲಂಬಿಸಿದ್ದು. ವರುಣನ ಕೃಪೆ ಬೇಕೇ ಬೇಕು. ಆದ್ರೆ ಮಳೆ ಬಂತು ಅಂತ ಬಿತ್ತೋ ರೈತನಿಗೆ ಮುಂದೆ ನಿರಾಸೆ ಕಾದಿರುತ್ತೆ. ಆದ್ರೆ ಅದ್ಯಾವ ಬರ ಬಂದರೂ ಹೆದರದ ವ್ಯಕ್ತಿಯೊಬ್ಬರಿದ್ದಾರೆ. ಒಂದು ಒಳ್ಳೆ ಮಳೆ ಬಂದ್ರೆ ಸಾಕ್ರಿ, ನಾನು ಉತ್ಕೃಷ್ಟವಾಗಿ ಜೋಳ ಬೆಳೆದು ತೋರಿಸ್ತೀನಿ ಅನ್ನೋ ವಿಶ್ವಾಸ ಅವರದು. ಅವರು ಮತ್ತಾರೂ ಅಲ್ಲ, ನಮ್ಮ ಕೃಷಿ ರತ್ನ ಡಾಕ್ಟರ್ ಮಲ್ಲಣ್ಣ ನಾಗರಾಳ. ಮಲ್ಲಣ್ಣ ನಾಗರಾಳ ವಯಸ್ಸು ಸುಮಾರು 65. ಇವರನ್ನ ನೋಡಿದ್ರೆ ಗೊತ್ತಾಗುತ್ತೆ ಪಕ್ಕಾ ಉತ್ತರ ಕರ್ನಾಟಕದವರು ಅಂತ. ಹೌದು, ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಇವರು ತಮ್ಮ ಸಾಧನೆಯ ಮೂಲಕ ಗೌರವ ಡಾಕ್ಟರೇಟ್ ಸಂಪಾದಿಸಿದವರು. ಇಂದು ಡಾಕ್ಟರ್ ಮಲ್ಲಣ್ಣ ನಾಗರಾಳ ಆಗಿ ಮನೆ ಮಾತಾಗಿದ್ದಾರೆ. ಮಣ್ಣು ಮತ್ತು ನೀರು ಸಂರಕ್ಷಣೆ ವಿಷಯದಲ್ಲಿ ಇವರನ್ನ ಮೀರಿಸೋರಿಲ್ಲ. ಬಿದ್ದ ಅಲ್ಪ ಮಳೆ ನೀರನ್ನೇ ಹಿಡಿದಿಟ್ಟುಕೊಂಡು ಬೆಳೆ ತೆಗೆಯುವಂತ ಚಾಣಾಕ್ಷ ಡಾಕ್ಟರ್ ಮಲ್ಲಣ್ಣ ನಾಗರಾಳ. ಭಾಳ ಈ ಕಡೆ ಹಾಳಾಗಿ ಹೋಗಿತ್ತು. ತಳಗಲ್ ಹೊಲ ನೀವು ನೋಡಿದ್ರಲ್ಲ, ಅದಕ್ಕೆ ಇದನ್ನ ಹಿಂಗೆ ಒಡ್ಡು ಇದು ಮಣ್ಣು ಸೌದಿದ್ದಕ್ಕೆ ಅಲ್ಲೇ ಪ್ಲಾಟ್ ಮಾಡಿದ್ವಿ. ಪ್ಲಾಟ್ ಮಾಡಿ ಅವಕ್ಕೆ ಮಣ್ಣು ಹಾಕಿ ಹಿಂದೆಲ್ಲ ಏರ್ ಕಡ್ದು ಅವಕ್ಕೆ ಮಣ್ಣು ಹಾಕಿದಾಗ ಸ್ವಾಭಾವಿಕ ಕೂಡ್ತತ್ತ. ಇದು ಏನೈತಲ್ಲ, ನೀರು ಬರೋದು ಇದು ಒಂದು ಅಂಗಳ ಮಾಡಿಬಿಡ್ತೀವಿ. ಈ ಅಂಗಳ ಮಾಡೋದ್ರಿಂದ ಈ ನಾವೇನು ತಳವಡ್ಡಿಟ್ಕೊಂಡು ಇದಕ್ಕೆ 5 ಫೂಟ್ರಿಂದ 4 ಫೂಟು 3 ಫೂಟು ಮ್ಯಾಕ್ಸಿಮಮ್ಮು 5 ಫೂಟು ನಮ್ದು ಯಾವುದೇ ಒಳಗಟ್ಟಿಲಿದ್ದ ಎತ್ತರ ಇರಬೇಕು. ಕಮ್ಮಿ ಅಂದ್ರೆ 4ರಿಂದ 3 ಫೂಟರ್ ಇರಬೇಕು. ಅಷ್ಟು ನಾವು ತಳವಡ್ಡು ಹಾಕ್ಕೊಂಡು ಕಾಸೆ ಅದಕ್ಕೆ ಪಟ್ಟಿಪ ಎಂಗಲ್ ಎದೆ ಹಾಕ್ತೀವಿ. ಎದೆ ಹಾಕಿದಾಗ ನಮ್ಮ ಹೊಲ ತುಂಬ 6 ಇಂಚು 8 ಇಂಚು 10 ಇಂಚ್ ತನಕ ತುಂಬ ನೀರು ನಿಂದಿರ್ತತ್ತ. ಯಾಕಂದ್ರೆ 100ಕ್ಕೆ 2 ಇಂಚು ನಾವು ಡೌನ್ ಇಟ್ಕೊಂತನ ಬರ್ತೀವಿ. ಅವೆಲ್ಲ ಪ್ಲಾಟ್ ನೋಡ್ಕೊಂಡು 100ಕ್ಕೆ 2 ಇಂಚು ಮಾಡ್ಕೊಂಡು ಇದು 300 ಫೂಟ್ ಐತೆ 400 ಫೂಟ್ ಐತೆ ಅಷ್ಟು ನೋಡ್ಕೊಂಡು 8 ಇಂಚಿಂದ ಇಲ್ಲಿ ಎತ್ತರ ಮಾಡಿಬಿಡ್ತೀವಿ. ನಾವು ಎತ್ತರ ಮಾಡೋದು ಹೊತ್ತಿನೊಳಗೆ ಎದೆವಟ್ಟಿಗೆ ನೀರು ಏರುದ್ರಾಗನ ಮ್ಯಾಗ ಹಚ್ಚಿ ನೀರು ಬಿದ್ದಿರಬೇಕು. ಹೊಳೆ ಮಳೆ ನಿಂತಾಗ ಹೊಲ ತುಂಬ ಹೊಳೆ ಕಂಡಾಗ ಈಗ ತುಂಬ ನೀರು ನಿಂತಿರ್ಬೇಕು. ಅದಕ್ಕೊಂದು ಮೋರಿ ಮಾಡಿರ್ತೀವಿ. ಆ ಮೋರಿ ತೆಗೆದ್ಬಿಟ್ಟು ಅಂದ್ರೆ 24 ತಾಸಿನೊಳಗೆ ಎಲ್ಲ ನೀರು ಬಸ್ತು ಹೋಗ್ಬಿಡ್ತತ್ತ. ಉಳಿದಿದ್ದು 1 ಇಂಚು 2 ಇಂಚು ಅಲ್ಲೇ ನಿಂತಿದ್ದು 3-4 ದಿನದಾಗ ಆ ನೀರು ಉಂಡು ಅಲ್ಲೇ ಹಸಿ ಆಗಿಬಿಡ್ತತ್ತ. ಒಮ್ಮೆ ಇವು ಎರಿ ಹೊಲಗಳು ಹಸಿ ಆಯ್ತು ಅಂದ್ರೆ ಹುಸಿ ಆಗಲ್ಲ. ನಾವು ಹುನಗುಂದ ತಾಲೂಕಿನವ್ರು 100ಕ್ಕೆ 98ರಷ್ಟು ಎಲ್ಲರೂ ತಳವಡ್ಡು ಎದೆವಡ್ಡು ಮಾಡ್ಕೊಂಡಿವಿ. ಕೆಲ ಮಂದಿ 0 ಪಾಯಿಂಟ್ ಅಂಗಳನೂ ಮಾಡ್ಕೊಂಡಾರ. ಹಿಂಗಾಗಿ ನಾವು ಎಂಥ ಬರದೊಳಗೆ ನಮಗೆ 1-2 ಮಳೆ ಆಗ್ತದೆ, ನಾವು ಬೆಳೆ ತೆಗೆದಿವಿ. ಸುಮಾರು 50 ಎಕರೆಗಿಂತ ಹೆಚ್ಚು ಎರೆ ಜಮೀನು ಹೊಂದಿರುವ ಮಲ್ಲಣ್ಣ ನಾಗರಾಳ ಕುಟುಂಬದ್ದು ಎಲ್ಲವೂ ಮಳೆಯಾಶ್ರಿತವೇ. ಇವರು ಯಾವುದೇ ಆಧುನಿಕ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡವರಲ್ಲ. ವಿಜ್ಞಾನಿಗಳನ್ನ ಕೇಳಿ ಬಿತ್ತನೆ ಮಾಡಿದವರಲ್ಲ. ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಇವರು ಅಳವಡಿಸಿಕೊಂಡಿದ್ದು ದೇಸಿ ಪದ್ಧತಿಗಳನ್ನ. ಇಂದು ಇವರ ಜಮೀನಿನಲ್ಲಿ ಬಿದ್ದ 1 ಹನಿ ನೀರು ಕೂಡ ವೇಸ್ಟ್ ಆಗುವುದಿಲ್ಲ. ನೈಸರ್ಗಿಕ ಸಂಪನ್ಮೂಲಗಳ ಸಮರ್ಥ ಬಳಕೆ ಇವರ ಮೂಲ ಧ್ಯೇಯ. 1 ಇಂಚು ಮಣ್ಣು ಕೊಚ್ಚಿ ಹೋದ್ರೆ ಅದು ಮತ್ತೆ ತಯಾರಾಗೋಕೆ 1000 ವರ್ಷ ಬೇಕು ಅನ್ನೋ ಡಾಕ್ಟರ್ ಮಲ್ಲಣ್ಣ ಒಣ ಬೇಸಾಯದಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆಯ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದನ್ನ ಮನವರಿಕೆ ಮಾಡ್ತಾರೆ. ಕಾಲಕ್ಕೆ ಒಮ್ಮೊಮ್ಮೆ 1 ಇಂಚು 2 ಇಂಚಿನ ಮಳೆ ಬರ್ತಾವ. ಈ ಕಾಲಕ್ಕೆ 1 ಇಂಚಿನ ಮಳೆ ಬಿದ್ದಾಗ ನಾವು ಹೊಲ ಕಟ್ಟಿರಲಿಲ್ಲ ಅಂದ್ರೆ ಹಂಗೆ ಓಡ್ಕೊಂತ ನೀರು ಗುಂಟನ ಮಣ್ಣು ಹೊತ್ತು ಅಂದ್ರೆ 1 ಎಕರೆಕ್ಕೆ 200 ಬಂಡಿ ಮಣ್ಣು ಹೋಗ್ತತ್ತ. ಎಂಥ ಮಣ್ಣು ಹೋಗ್ತತ್ತ? ಕೆನೆ ಅಂತ ಮಣ್ಣು, ಹೆತ್ತುಬದಂಥ ಮಣ್ಣು ಹೋಗ್ತತ್ತ. ಆ ಮಣ್ಣು ಹೋಗಿಂದ ಏನು ನಾವು ತಿಂತೀವಿ? ವರ್ಷ ಎಷ್ಟು ಮಣ್ಣು ಹೋಗಿ ಕೊರಕಲೆ ಆಗ್ತಾವ, ಭೂಮಿ ಏರು ಇಳು ಆಗ್ತಾವ. ಒಂದೇ ಸವನ ಬೆಳೆ ಬರಗಲ್ಲ, ಒಂದೇ ಸವನ ಹಸಿ ಆಗೋದಿಲ್ಲ. ಮನುಷ್ಯನ ಒಳಗಿನ 1 ಹನಿ ರಕ್ತ ಹೋದ್ರೆ ಹಾಲು ಮೊಸರು ಬೆಣ್ಣೆ ತುಪ್ಪ ಸಜ್ಕ ತಿನ್ನೋದ್ರಿಂದ ಉತ್ಪತ್ತಿ ಆಗ್ತೈತೆ. ಭೂಮಿಯೊಳಗಿನ 1 ಕಣ ಮಣ್ಣು ಹೋತು ಅಂದ್ರೆ 1 ಇಂಚು ಮಣ್ಣು ತಯಾರಾಗಬೇಕಾದ್ರೆ 1000 ವರ್ಷ ಬೇಕಾಗ್ತೈತೆ. ಅದಕ್ಕೆ ಗನ್ಮಡದಪ್ಪನವ್ರು ಹೇಳಿದರು, ಮಣ್ಣು ಕಾಮಧೇನು, ಮಣ್ಣು ಕಲ್ಪವೃಕ್ಷ,
ಮಣ್ಣು ಚಿಂತಾಮಣಿ, ಮಣ್ಣು ಪರುಷದ ಕಣಿ ಅಂಥೇಳಿ ಮಣ್ಣು ಒಟ್ಟು ಕೊತ್ತು ಕೇಳಿದರು. ಅದಕ್ಕಂಥ ಮಣ್ಣನ್ನು ನಾವು ಕಳೆಯೋದು ಬೇಡ. ಮಲ್ಲಣ್ಣ ನಾಗರಾಳ ಕೇವಲ ಕೃಷಿಕರಷ್ಟೇ ಅಲ್ಲ, ಕವಿ ಮತ್ತು ಹಾಡುಗಾರ ಕೂಡ ಹೌದು. ರೈತ ನೋಡ್ರಪ್ಪ, ಯಾರನ್ನ ಕಾಡಿಲ್ಲ, ಯಾರನ್ನ ಬೇಡಿಲ್ಲ, ನಿಸರ್ಗನ್ನ ನಂಬಿ ಬಾಳಿ ಬದುಕದವ ರೈತ. ಮಣ್ಣನ್ನು ನಂಬಿ ಮಣ್ಣಿಂದ ಬದುಕದನಯ್ಯ, ಮಣ್ಣೇ ಲೋಕದೊಳಗೆ ಬೆಲೆ ನೋಡ. ಮಣ್ಣಿನೊಳಗೆ ಅನ್ನ, ಮಣ್ಣಿನೊಳಗೆ ಚಿನ್ನ, ಮಣ್ಣಿನೊಳಗೆ ದುಡಿದು ಸರ್ವಧಾನ್ಯಗಳ ಬೆಳೆದು ಅನ್ಯರ ಬಯಸದೆ ಜಗದೊಳಗ ತಿನ್ನುವ ಬಾಯಿಗೆ ಅನ್ನ ಒದಗಿಸುವ ರೈತನೇ ಧನ್ಯ, ಘನಮಟೇಶ ಅಂತ ಹಿಂಗ್ ಹೇಳ್ತಿದ್ರು. ಕೃಷಿಯಲ್ಲಿ ಮಣ್ಣಿನ ಮಹತ್ವ, ಮಳೆ ನೀರು ಸಂರಕ್ಷಣೆ, ಮಣ್ಣಿನ ಸವಕಳಿಯಿಂದಾಗುವ ಹಾನಿ, ನೈಸರ್ಗಿಕ ಸಂಪನ್ಮೂಲಗಳ ಸಮರ್ಥ ಬಳಕೆ, ಸಾವಯವ ಕೃಷಿ ಹೀಗೆ ಇತ್ಯಾದಿ ಕೃಷಿ ವಿಷಯಗಳ ಕುರಿತು ಪದ್ಯಗಳನ್ನು ರಚಿಸಿ ಹಾಡುವ ಮೂಲಕ ಇತರರಲ್ಲಿ ಅರಿವು ಮೂಡಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ಹೊಲ ನೋಡೋ ಇಳೋ ಕಲಿ, ಮಣ್ಣೆಲ್ಲ ಸವಕಳಿ. ಹೊಲ ನೋಡೋ ಇಳೋ ಕಲಿ, ಮಣ್ಣೆಲ್ಲ ಸವಕಳಿ. ಇಳಕಲಿಗಡ್ಡ ಒಡ್ಡ ಹಾಕೋ ಸವಕಳಿ ಆಗ್ದಂಗ, ಮಣ್ಣು ಸವಕಳಿ ಆಗ್ದಂಗ. ಮಣ್ಣು ನೀರು ಹಿಡಿಯಂಗ, ಮಣ್ಣು ನೀರು ಹಿಡಿಯಂಗ. ಮಣ್ಣು ಹೋದರೆ ರೈತನ ಕಣ್ಣು ಹೋದಂತೆ, ದೇಹಕ್ಕೆ ಹುಣ್ಣು ಆದಂತೆ, ನಾಡಿನ ಪುಣ್ಯ ತೀರದಂತೆ. ಹೊಲ ನೋಡೋ ಇಳೋ ಕಲಿ, ಮಣ್ಣೆಲ್ಲ ಸವಕಳಿ. ಸುರಿಯುವ ಮಳೆಯ ನೀರು ಹರಿದು ಹೋಗದಂಗ, ಸರಿಯಾಗಿ ಹೊಲಕ್ಕ ನಾವು ಉಣಿಸಬೇಕಣ್ಣ. ಸೇರಿ ದೇವಿಗೆ ನಮಸಣ್ಣ, ಭೂಮಿಗೆ ಬೀಜ ಹಾಕಣ್ಣ. ಹೊಲ ನೋಡೋ ಇಳೋ ಕಲಿ, ಮಣ್ಣೆಲ್ಲ ಸವಕಳಿ. ಖುಷ್ಕಿ ಬೇಸಾಯದಲ್ಲಿ ಸುಮಾರು 40 ವರ್ಷಗಳ ಅನುಭವ ಇರೋ ಡಾಕ್ಟರ್ ಮಲ್ಲಣ್ಣ ನಾಗರಾಳ ತಮ್ಮ ಜ್ಞಾನವನ್ನ ಮಕ್ಕಳಿಗೂ ಹಂಚುತ್ತಾ ಇದ್ದು, ಅವರು ಕೂಡ ಇದೇ ಮಾದರಿಯಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳನ್ನು ಅಳವಡಿಸಿ ಉತ್ತಮ ಬೆಳೆ ಬೆಳೀತಾ ಇದ್ದಾರೆ. ಅಷ್ಟೇ ಅಲ್ಲ, ಕೃಷಿ ತಜ್ಞರು ಕೂಡ ಇವರ ಕಾರ್ಯವನ್ನ ಮೆಚ್ಚಿ ಕೊಂಡಾಡ್ತಿದ್ದಾರೆ. ಖುಷ್ಕಿ ಬೇಸಾಯ ಅಂದ್ರೆ ಅದು ಮಳೆಯ ಜೊತೆಗಿನ ಜೂಜಾಟ ಅನ್ನಬಹುದು. ಇತ್ತೀಚಿನ ದಿನಗಳಲ್ಲಿ ಹವಾಮಾನದ ವೈಪರೀತ್ಯದಿಂದಾಗಿ ಮಳೆಯ ದಿನಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಜೊತೆಗೆ ಪ್ರತಿ ಗಂಟೆಗೆ ಬೀಳುವ ಮಳೆಯ ಪ್ರಮಾಣ ಜಾಸ್ತಿ. ಇಂತಹ ಒಂದು ಸನ್ನಿವೇಶದಲ್ಲಿ ರೈತರು ತಮ್ಮ ಖುಷ್ಕಿ ಬೇಸಾಯವನ್ನ ಸುಸ್ಥಿರಗೊಳಿಸಬೇಕಾದ್ರೆ ಮಳೆ ನೀರನ್ನ ಪೋಲು ಮಾಡದೆ ಅದನ್ನ ಸಮರ್ಪಕವಾಗಿ ಬಳಸಿಕೊಳ್ಳುವುದು ಅತ್ಯವಶ್ಯಕ. ಇದರಲ್ಲಿ ಡಾಕ್ಟರ್ ಮಲ್ಲಣ್ಣ ನಾಗರಾಳ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳಬಹುದು. ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನ ಹಾಕುವುದು, ಗುಂಡಾವರ್ತಿ ನಿರ್ಮಾಣ, ಭೂಮಿಯನ್ನ ಸಮತಟ್ಟಾಗಿ ಮಾಡುವ ಮೂಲಕ ರಭಸವಾಗಿ ಬರುವ ಮಳೆ ನೀರನ್ನ ಹರಿದು ಹೋಗದಂತೆ ತಡೆದು ಇಂಗಿಸುವ ಕೆಲಸ ಮಾಡುತ್ತಿದ್ದಾರೆ. ಇವರು ತಮ್ಮ ಕೃಷಿ ಜ್ಞಾನವನ್ನ ಮಕ್ಕಳಿಗೂ ಹಂಚುತ್ತಿದ್ದು, ಅವರು ಕೂಡ ಇದನ್ನ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಬಿದ್ದ ಮಳೆ ನೀರು ಹೇಗೆ ತಮ್ಮ ಜಮೀನಿನಲ್ಲಿ ಇಂಗುವ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದನ್ನ ಮಗ ಮಹಂತೇಶ್ ವಿವರಿಸಿದ್ದು ಹೀಗೆ. 16.5 ಎಕರೆ ಈ ಪ್ಲಾಟ್ ಸರ್, 16 ಎಕರೆ ಈ ಪ್ಲಾಟು, 32 ಫುಟಿಂದ ವಾರ್ಡ್ ಸರ್ ಇದು ಟೋಟಲ್. ಅಲ್ಲಿಂದ ಇಲ್ಲಿ ತನ ವಾರ್ಡಪ್ಪ ಅಂತ ಇದು ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಪ್ಲಾಟ್ ವೈಸ್ ಮಾಡ್ಕೊಂತ ಹೋಗ್ತಾರೆ ಸರ್. ಆಗಿನ ಕಾಲದಾಗ ಅಜ್ಜರು ಕೃಷಿ ಜ್ಞಾನ ಪ್ರದೀಪಿಕ ಅಂತ ಹೇಳಿ ಗಣಮಠ ಶಿವಗಳು ಬರೆದಿರ್ತಕ್ಕಂಥ ಬುಕ್ಕಾನು ಓದ್ಕೊಂಡು ಅದೇ ಪ್ರಕಾರವಾಗಿ ಈ ಒಡ್ಡು ಹಾಕ್ಸ್ಯಾರ ಸರ್. ಕೆಳಗಡೆನ ನಮ್ದು ಎತ್ತಗೈ ಮಠ ಅಂದ್ರೆ 15 ಫೂಟ್ ಕೆಳಗಡೆಯಿಂದನ ತರ ಕಡ್ಕೊಂಡು ಕೆಳಗಡೆಯಿಂದನ ಗರ್ಸ್ ಹಚ್ಕೊಂಡ್ಬಂದು ಇದು ಗರ್ಸಿನ ಒಡ್ಡು ಅಂತ ನಾವು ಹೇಳ್ತೀವಿ. ಗರ್ಸಿನ ಒಡ್ಡು ಈ ತರ ಮಾಡೋದ್ರಿಂದ 45 ಆಂಗಲ್ದೊಳಗೆ ನಾವು ಎದಿ ಕೊಟ್ಕೊಂತ ಬಂದ್ವಪ್ಪ ಅಂದ್ರೆ ಈ ತರ ನಿಮ್ದು 0 ಲೆವೆಲ್ದಾಗ ಹೊಲ ನಿರ್ಮಾಣ ಮಾಡ್ತಾರೆ. ಒಂದು ಸಾರಿ ನೀರು ಮಳೆ ಬಿತ್ತಪ್ಪ ಅಂತಂದ್ರೆ ನೀರು ಅಲ್ಲಿಂದ ಹರ್ಕೊಂತ ಹಿಂಗ ಬಂದು ಎಲ್ಲ ಹೊಲ ಉಣ್ಕೊಂತ ಬಂದು ಹೆಚ್ಚಾದ ನೀರು ಮತ್ತೆ ಈ ನಮ್ಗೆ ಒಳಗಟ್ಟಿ ಮುಖಾಂತರ ಇನ್ನೊಂದು ಪ್ಲಾಟಿಗೆ ಹೋಗ್ತದ. ಈಗ ಮಳೆ ಆದ ಮೇಲೆ ಅಷ್ಟು ನೀರು ನಿಂದಿರ್ತದ. 24 ತಾಸು ಹೊಲದಾಗ ಮಳೆ ನಿಂತ ಮೇಲೆ ಆ ನೀರು ಮುಂದೆ ನಮಗೆ ಸಾಕಾಗಾದ ಮೇಲೆ ನಾವು ಈ ಜೋಡ್ಪುಲಿನ ಮೂರಿ ಮುಖಾಂತರ ಕಳಿಸ್ತೀವಿ. ಅಂದ್ರೆ ಈ ಕಲ್ಲು ತೆಗಿತೀವಿ. ಅವಾಗ ಆ ಕಲ್ಲಿನ ಮುಖ ತೆಗೆದಾಗ ಹೆಚ್ಚಿನ ನೀರು ಹೆಚ್ಚಿನ ಪ್ರಮಾಣ ಅಂದ್ರೆ ಮಳೆ ಒಳಗೆ ಬಂದಿರತಕ್ಕಂಥ ರಾಗಿ ಅಂತ ಮಣ್ಣು ಆ 24 ತಾಸು ಒಳಗೆ ನಮ್ಮ ಹೊಲದಾಗನ ಕೆಳಗಡೆ ಬಂದು ಕುಂದಿರ್ತದ. ಅದು ಹೆಚ್ಚಾದ ನೀರು ಇದ್ರ ಮುಖಾಂತರ ಹೋಗ್ತದ. ನಮ್ಮ ಹುನಗುಂದೊಳಗೆ ಯಾವ ನೀರಾವರಿ ಇಲ್ಲ. ನಾವು ಒಣ ಬೇಸಾಯದೊಳಗೆ ಇವನ್ನೆಲ್ಲ ಮಾಡ್ಕೊಂಡು ನಮ್ಮ ಪೂರ್ವಿಕರಾದ 32 ಎಕರೆ ಹೊಲ ಇದ್ದು ಈಗ ಮತ್ತೆ 30 ಎಕರೆ ಹೊಲ ಮಾಡಿಕೊಂಡು ಇವನ್ನೆಲ್ಲ ದುರಸ್ತಿ ಒಳಗಿದ್ದು ಈಗ ದುರಸ್ತಿ ಮಾಡ್ಬೇಕಂತೇಳಿ ಗುಂಡ ಒಡ್ಡು ಪ್ಲಾಟು ಇವನ್ ಮಾಡ್ಕೊಂಡು ಲೆವೆಲಿಂಗ್ ಮಾಡಕತ್ತೀವಿ. ಎಂಥ ಮಳೆ ಆದರೂ ಒಡ್ಡು ಏನೂ ಆಗ್ಲಾರ್ದಂಗ
ಒಂದು ತಾಸಿಗೆ 1 ಇಂಚಿನ ಮಳೆ ಬಡಿದ್ರು ಕೂಡ ಹೊಲದೊಳಗೆ ಅಂಗಳ ಐತೆ, ಅಂಗಳದೊಳಗೆ 6 ರಿಂದ 8 ಇಂಚ್ ನೀರು ನಿಂತು ನಾವು ಹೇಳಿದಾಗ ನೀರು ಹೋಗುವಂಗೆ ನಮಗೆ ಪ್ಲಾಟ್ ಮಾಡಿ ಅಂಗಳ ಮಾಡಿಕೊಡಕತ್ತಾರ ನಮ್ಮ ತಂದೆಯವರು. ಅವ್ರ ಮಾರ್ಗದರ್ಶನದೊಳಗೆ ಎಲ್ಲ ಮಾಡಿಕೊಂಡು ಹೊಂಟಿವಿ. ಡಾಕ್ಟರ್ ಮಲ್ಲಣ್ಣ ನಾಗರಾಳ ತಮ್ಮ ಹೊಲದಲ್ಲಿ ಮಾತ್ರವಲ್ಲ, ಇತರೆ ರೈತರ ಜಮೀನಿನಲ್ಲೂ ಇದೇ ಮಾದರಿಯಲ್ಲಿ ಕೆಲಸಗಳನ್ನ ಮಾಡಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಈ ವಿಷಯದಲ್ಲಿ ಮಾದರಿಯಾಗಿ ನಿಂತಿದೆ. ಇಲ್ಲಿ 98% ರೈತರು ಮಲ್ಲಣ್ಣ ನಾಗರಾಳ ಅವರನ್ನೇ ಅನುಸರಿಸಿ ಉತ್ತಮ ಬೆಳೆ ತೆಗೆಯುತ್ತಿದ್ದಾರೆ. ಅನೇಕ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಇವರ ಕಾರ್ಯವನ್ನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 2003ರಲ್ಲಿ ನಮ್ಮಲ್ಲಿ ಬರ ಬಂತು ಅಂತ ಹೇಳಿ ಎಲ್ಲರಿಗೂ ಗೊತ್ತೇ ಇದೆ. ಅದಲ್ಲದೆ ಮತ್ತೆ ಸುಮಾರು ಆಲ್ಟರ್ನೇಟ್ ಇಯರ್ ಅಥವಾ 1 in 3 years, 1 in 4, 5 years ಹಿಂಗೆ ಬರ್ತಾನೆ ಇರ್ತದೆ. ಬರಗಾಲ ಬಂದಾಗ ಬಾಗಲಕೋಟೆನಲ್ಲಿ ವರ್ಸ್ಟ್ ಹಿಟ್ ತಾಲೂಕು ಯಾವುದಾರು ಇರುತ್ತೋ ಅದು ಅತ್ಯಂತ ಬರಪೀಡಿತ ಪ್ರದೇಶ ಯಾವುದಪ್ಪ ಅಂದರೆ ಬದಾಮಿ ಬರ್ತದೆ, ಹುನಗುಂದ ಬರ್ತದೆ. ತದನಂತರ ಪಾರ್ಟ್ ಆಫ್ ಬಾಗಲಕೋಟೆ ಎಲ್ಲ ಬರ್ತದೆ. ಸೊ ಇಂಥ ಹೊತ್ತಿನಾಗ ಈಗ ನಮ್ಮಲ್ಲಿ ಮುಖ್ಯವಾಗಿ ಹಿಂಗಾರು ಮೇಜರ್ ಬೆಳೆ ಆಗಿರುತ್ತದೆ. ಹುನಗುಂದಲ್ಲಿ ಸುಮಾರು ಒಂದು 3 ಲಕ್ಷ ಹೆಕ್ಟರ್ನಷ್ಟು ಬಿತ್ತನೆ ಕ್ಷೇತ್ರ ಬರ್ತದೆ. ಅದರಲ್ಲಿ ಮುಖ್ಯವಾಗಿ ಜೋಳ ಮತ್ತು ಕಡಲೆ ಬರ್ತದೆ. ಈಗ ಬರಗಾಲ ಅಂತ ಬಂದಾಗ ನಾವಲ್ಲಿ ಕ್ಷೇತ್ರ ಭೇಟಿಗೆ ಹೋದಾಗ ನೀವು ನೋಡ್ಬೋದು, ಎಲ್ಲರ ಹೊಲನೂ ಕೂಡ ಈಗ ಬೆಳೆದಂಥ ಬೆಳೆ ಏನು ಬಾಡಿ ಸಾಕಷ್ಟು ಬೆಳೆ ನಷ್ಟ ಆಗುವ ಎಲ್ಲ ಸೂಚನೆಗಳು ಬೆಳೆ ನೋಡಿದರೆ ಗೊತ್ತಾಗ್ತದೆ. ಅದೇ ಈ ದುಂಡಾವರ್ತಿಯಲ್ಲಿ ಮಾಡಿರ್ತಾರಲ್ಲ, ಅಂದರೆ ಮಲ್ಲಣ್ಣ ನಾಗರಾಳವ್ರು ಏನು ಹೇಳಿಕೊಟ್ಟಂಥ ಒಂದು ಮೆಥಡ್ ಇದೆ, ಆ ಮೆಥಡಲ್ಲಿ ಫಾಲೋ ಮಾಡಿ ದುಂಡಾವರ್ತಿ ಏನು ಮಾಡಿರ್ತಾರೆ ಅದರಲ್ಲಿ ಇಳುವರಿ ಕಡಿಮೆ ಆಗೋ ಚಾನ್ಸ್ ಇರೋದಲ್ಲ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದೇನಪ್ಪ ಇದು ಬರನೇ ಇಲ್ಲಲ್ಲ, ಆ ರೀತಿ ಬೆಳೆ ಬಂದಿರೋದನ್ನು ನಾವು ಪ್ರತ್ಯಕ್ಷವಾಗಿ ಕಾಣ್ಬೋದು. ಇದೇನು ಅವರು ಈ ದುಂಡಾವರ್ತಿ ಅನ್ನೋದೇನೋ ಒಂದು ಟೆಕ್ನಾಲಜಿನ ತಮ್ಮ ಜಮೀನಲ್ಲಿ ಅಳವಡಿಸೋದಲ್ಲದೆ ಸಾಕಷ್ಟು ರೈತರ ಜಮೀನಲ್ಲಿನೂ ಕೂಡ ಅಳವಡಿಸಿದ್ದಾರೆ. ನಮ್ಮ ಜಿಲ್ಲೆಗೆ ಇವರು ಆ್ಯಕ್ಚುಲಿ ಒಂದು ಮಾದರಿ ರೈತ ಅಂತ ಹೇಳಿ ನಾವು ಹೇಳೋದಲ್ಲ, ಯೂನಿವರ್ಸಿಟಿನೇ ಸಾಕಷ್ಟು ಅವರಿಗೆ ಪ್ರಶಸ್ತಿನೂ ಕೂಡ ಕೊಟ್ಟಿದೆ. ಈವನ್ ನ್ಯಾಷನಲ್ ಲೆವೆಲ್ ರೆಕಗ್ನೇಷನ್ ಕೂಡ ಕೊಟ್ಟಿದೆ. ಈಗ ನೀವು ಯೂಟ್ಯೂಬಲ್ಲೂ ಕೂಡ ನೋಡ್ಬೋದು ಅವ್ರ ಬಗ್ಗೆ ಅದು ಯಾವ ರೀತಿ ಮಾಡಿರ್ತಾರೆ ಅಂತೇಳಿ ಯೂಟ್ಯೂಬಲ್ಲಿ ಅದು ವಿಡಿಯೋಗ್ರಾಫಿನೂ ಕೂಡ ಹಾಕಿದ್ದಾರೆ. ನೋಡಿ ನಮ್ಮ ಬೇರೆ ರೈತರು ಕೂಡ ಕಲಿಬೋದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ಅವ್ರೇನು ಮಕ್ಕಳಾಗಲಿ ಅಥವಾ ಮೊಮ್ಮಕ್ಕಳಾಗಲಿ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಈ ಇಂಡಿಜಿನಸ್ ಟೆಕ್ನಾಲಜಿ ಉಳಿಬೇಕು, ಇದರಿಂದ ರೈತರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತೇಳಿ ನನ್ನ ಒಂದು ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀನಿ. ಡಾಕ್ಟರ್ ಮಲ್ಲಣ್ಣ ನಾಗರಾಳ ಮಣ್ಣು ಮತ್ತು ನೀರು ಸಂರಕ್ಷಣೆಯಲ್ಲಿ ಅಗಾಧ ಜ್ಞಾನವುಳ್ಳ ವ್ಯಕ್ತಿ. ಕೃಷಿಯಲ್ಲಿನ ಇವರ ಸಾಧನೆಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿದೆ. ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಜೊತೆಗೆ 10 ಸಂಘ ಸಂಸ್ಥೆಗಳು ಇವರ ಕಾರ್ಯವನ್ನ ಮೆಚ್ಚಿ ಪ್ರಶಸ್ತಿ ನೀಡಿ ಗೌರವಿಸಿವೆ. ಒಟ್ಟಾರೆ ಬಿದ್ದ ಮಳೆ ನೀರನ್ನ ಪೋಲು ಮಾಡದ, ಒಂದು ಹಿಡಿ ಮಣ್ಣು ಕೊಚ್ಚಿ ಹೋಗದಂತೆ ತಡೆಯುವ, ಬರ ಸನ್ನಿವೇಶದಲ್ಲೂ ಅಲ್ಪ ಮಳೆಯನ್ನೇ ಸಮರ್ಥವಾಗಿ ಬಳಕೆ ಮಾಡಿಕೊಂಡು ಉತ್ಕೃಷ್ಟವಾಗಿ ಬೆಳೆ ತೆಗೆಯುವ, ಆ ಮೂಲಕ ನೂರಾರು ರೈತರಿಗೆ ಪ್ರೇರಣೆಯಾಗಿರುವ ಡಾಕ್ಟರ್ ಮಲ್ಲಣ್ಣ ನಾಗರಾಳ ಅವರ ಕಾರ್ಯಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕನಕಾಂಬರ ಹೂವಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಮತ್ತು ಬೆಲೆ ಇದೆ. ರಾಜ್ಯದ ಅನೇಕ ರೈತರು ಇದನ್ನ ಬೆಳೀತಾ ಇದ್ರು, ಇಳುವರಿ ಮಾತ್ರ ಅಷ್ಟಕ್ಕಷ್ಟೇ. ಆದರೆ ರೈತರು ಸುಧಾರಿತ ತಳಿಯ ಆಯ್ಕೆಯ ಜೊತೆಗೆ ಆಧುನಿಕ ಬೇಸಾಯ ಕ್ರಮಗಳನ್ನ ಅಳವಡಿಸಿಕೊಂಡಿದ್ದೇ ಆದ್ರೆ ಹೆಚ್ಚು ಇಳುವರಿಯ ಜೊತೆ ಲಾಭವನ್ನು ಪಡೆಯಬಹುದು. ಕನಕಾಂಬರ ಇದನ್ನು ಬಿಡಿ ಹೂವು, ಹಾರ ಮತ್ತು ಕೇಶಾಲಂಕಾರಕ್ಕಾಗಿ ಹೆಚ್ಚಾಗಿ ಉಪಯೋಗಿಸಲಾಗುತ್ತೆ. ಇದರಲ್ಲಿ ಹಳದಿ, ಕೇಸರಿ ಮತ್ತು ಕಡು ಕೇಸರಿ ಬಣ್ಣದ ಹೂವಿಗೆ ಉತ್ತಮ ಬೇಡಿಕೆ ಮತ್ತು ಮಾರುಕಟ್ಟೆ. ರೈತರು ಕನಕಾಂಬರ ಹೂವನ್ನ ಬೆಳೀತಾ ಇದ್ರು. ಎಕರೆವಾರು ಇಳುವರಿ ಮಾತ್ರ ತುಂಬಾ ಕಡಿಮೆ. ಇದಕ್ಕೆ ರೈತರು ಇನ್ನೂ ಸ್ಥಳೀಯ ತಳಿಗಳನ್ನೇ ಬಳಕೆ ಮಾಡುತ್ತಿರುವುದು ಮತ್ತು ಸಾಂಪ್ರದಾಯಿಕ ವಿಧಾನಗಳನ್ನ ಅನುಸರಿಸುತ್ತಿರುವುದು ಬಹುಮುಖ್ಯ ಕಾರಣ. ಸ್ಥಳೀಯ ತಳಿಗಳಲ್ಲಿ ಸೊರಗು ರೋಗದ ಬಾಧೆ ಹೆಚ್ಚು. ಈ ರೋಗದಿಂದ ಹೂವಿನ ಇಳುವರಿ ಗಣನೀಯವಾಗಿ ಕುಂಠಿತಗೊಳ್ಳುವುದು. ಇದನ್ನ ಗಮನಿಸಿದ ಬೆಂಗಳೂರಿನ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಕೆಲವು ಉತ್ತಮ ತಳಿಗಳನ್ನ ಅಭಿವೃದ್ಧಿಪಡಿಸಿದೆ. ಇವು ಸೊರಗು ರೋಗಕ್ಕೆ ನಿರೋಧಕತೆಯನ್ನ ಹೊಂದಿದ್ದು ಉತ್ತಮ ಇಳುವರಿಯನ್ನ ಕೊಡಬಲ್ಲವು. ಈಗ ಅರ್ಕ ಅಂಬರ ಅಂತ ಉಂಟು. ಈ ತಳಿಯಲ್ಲಿ ನಾನು ಮುಖ್ಯ ಅಂಶ ಅಂತ ಹೇಳಿದರೆ ಹೂವಿನ ಗಾತ್ರ ಜಾಸ್ತಿ ಆಗಿರ್ತದೆ. ಈಗ ಏನು ಇದರಿಂದ ಅಡ್ವಾಂಟೇಜ್ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಒಂದು 100 ಹೂವು ತಗೊಳ್ಳಿ, ಅದರಲ್ಲಿ ಮಾಲೆ ಕಟ್ಟಿ ಆವಾಗ ಏನಾಗ್ತದೆ, ಲೋಕಲ್ ತಳಿಯಲ್ಲಿ ಈ 100 ಹೂವು ಕಟ್ಟ ಮಾಲೆನೂ ಮತ್ತು ಈ ನಮ್ಮ ಮಾಲೆಗೂ ಗಮನಿಸಿದರೆ ಇದು ಹೆಚ್ಚು ಉದ್ದ ಆಗಿರ್ತದೆ ಮತ್ತು ಗಾತ್ರದಲ್ಲೂ ಚೆನ್ನಾಗಿ ದೊಡ್ಡದಾಗಿರ್ತದೆ, ನೋಡಲಿಕ್ಕೂ ಚೆನ್ನಾಗಿರ್ತದೆ. ಅದೊಂದು. ಆಮೇಲೆ ಇದು ರೋಗ ನಿರೋಧಕ ಶಕ್ತಿನೂ ಉಂಟು ವಿಲ್ಟಲ್ಲಿ. ಇನ್ನು ಅರ್ಕ ಶ್ರೀಯ
ಅರ್ಕಾಶ್ರೀಯದಲ್ಲಿ ಅರ್ಕ ಅಂಬರಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಕಲರ್ ಡಾರ್ಕ್ ಇರ್ತದೆ. ಇದೂ ನಾವು ಅದಕ್ಕೆ ಅರ್ಕ ಅಂಬರ ಏನುಂಟು ಹಾಗೆ ಅಷ್ಟೇ ಗುಣಗಳು ಇರ್ತದೆ. ಇನ್ನು ಅರ್ಕ ಶ್ರವ್ಯ, ಅದು ಅರ್ಕ ಶ್ರವ್ಯದಲ್ಲಿ ಈ ಸ್ಪ್ರೆಡಿಂಗ್ ಹ್ಯಾಬಿಟ್, ಈಗ ಸ್ಪ್ರೆಡಿಂಗ್ ಹ್ಯಾಬಿಟಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಬೋದು ಕುಂಡದಲ್ಲಿ ಬೆಳೆಯುವ ಕೆಲವರು ಇರ್ತಾರೆ. ಈಗ ಆ ಕುಂಡದಲ್ಲಿ ನಾವು ಈ ಅರ್ಕ ಶ್ರವ್ಯನ ಬೆಳೆದರೆ ಆವಾಗ ಬ್ರಾಂಚಸ್ ಚೆನ್ನಾಗಿರ್ತದೆ, ಹೆಚ್ಚಾಗಿ ಫ್ಲವರ್ಸ್ ಇರ್ತದೆ, ನೋಡಲಿಕ್ಕೂ ಚೆನ್ನಾಗಿರ್ತದೆ. ಇನ್ನು ಕೆಲವರು ಹೇಳ್ತಾರೆ ಈ ಯೂಶುವಲ್ ಕಲರ್ ಬೇಡ, ಇನ್ನೊಂದು ಹಳದಿ ಕಲರ್ ಬೇಕು ಅಂತ ಹೇಳಿದರೆ ಅದು ಆವಾಗ ಅರ್ಕ ಕನಕ ಅಂತ ಇದೆ, ಅದು ಹಳದಿ ಕಲರ್ ಆಗಿ ಇರ್ತದೆ. ಇತ್ತೀಚಿನ ದಿನಗಳಲ್ಲಿ ನಾನು ಹೇಳಿದೆ ಅರ್ಕ ಚೆನ್ನ ಅಂತ ಒಂದು ಹೊಸ ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಇದರಲ್ಲಿ ಮುಖ್ಯ ಅಂಶ ಅಂತ ಹೇಳಿದರೆ ಈ ಡಾರ್ಕ್ ಕಲರ್ ಇರ್ತದೆ, ಮೀಡಿಯಮ್ ಸೈಜ್ ಫ್ಲವರ್ ಇರ್ತದೆ ಮತ್ತು ಹೆಚ್ಚು ಕಾಲ ಒಂದು ವೇಸ್ ಅಥವಾ ಶೆಲ್ಫ್ ಲೈಫ್ ಏನಿರ್ತೀವಿ ಅದು ಹೆಚ್ಚು ಕಾಲ ಇರ್ತದೆ. ಇದರಿಂದ ರೈತರಿಗೆ ಹೆಚ್ಚು ಅನುಕೂಲವಾಗ್ತದೆ. ಕನಕಾಂಬರ ಬಹುವಾರ್ಷಿಕ ಬೆಳೆ. ಇದನ್ನ ಎಲ್ಲಾ ವಿಧದ ಮಣ್ಣಿನಲ್ಲಿ ಬೆಳೆಯಬಹುದಾಗಿದ್ದು ಫಲವತ್ತಾದ ಕೆಂಪುಗೋಡು ಈ ಬೆಳೆಗೆ ಅತಿ ಸೂಕ್ತ. ತಂಪಾದ ತಿಂಗಳುಗಳಲ್ಲಿ ಚೆನ್ನಾಗಿ ಹೂ ಕೊಡುತ್ತದೆ. ಜುಲೈ ಮತ್ತು ಅಕ್ಟೋಬರ್ ತಿಂಗಳುಗಳು ನಾಟಿಗೆ. ಇನ್ನು ರೈತರು ಸಾಂಪ್ರದಾಯಿಕ ವಿಧಾನಕ್ಕಿಂತ ಆಧುನಿಕ ಕ್ರಮಗಳನ್ನು ಅಳವಡಿಸುವುದು ಹೆಚ್ಚು ಸೂಕ್ತ. ಏರುಮುಡಿ, ಹನಿ ನೀರಾವರಿ, ರಸಾವರಿ ಮತ್ತು ಮಲ್ಟಿಂಗ್ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದೇ ಆದಲ್ಲಿ ಕಡಿಮೆ ನೀರಲ್ಲಿ ಗಿಡಗಳನ್ನ ನಿರ್ವಹಣೆ ಮಾಡಿ ಅಧಿಕ ಹೂವಿನ ಇಳುವರಿ ಪಡೆಯಬಹುದು. ರಾಜ್ಯದ ಹಲವಾರು ರೈತರು IIHR ತಳಿಗಳನ್ನ ಆಯ್ದುಕೊಂಡು ಬೇಸಾಯ ಮಾಡುತ್ತಿದ್ದು ಉತ್ತಮ ಫಲಿತಾಂಶವನ್ನ ಕಂಡುಕೊಂಡಿದ್ದಾರೆ. ಇದು ಹೈಬ್ರಿಡ್ ತಳಿಗಳ ಬಗ್ಗೆ ಇಲ್ಲಿ ಮಾಹಿತಿ ಸಿಕ್ತು ನನಗೆ. ಆವಾಗ ನಾನು ಹಂತವಾಗಿ ಅದನ್ನು ಅಂಬರ, ಶ್ರಾವ್ಯ, ಕನಕ ಅಂತಿವೆಲ್ಲ ವೆರೈಟಿಗಳಿದ್ದವು. ಅದರಲ್ಲಿ ನಾನು ನ್ಯಾಚುರಲ್ ಕಲರ್ ಆದಂಥ ನಮ್ಮ ಹಳೆ ಕನಕಾಂಬರದ ನ್ಯಾಚುರಲ್ ಕಲರ್ ಅಂಬರ ಇತ್ತು, ಅದನ್ನು ಆಯ್ಕೆ ಮಾಡ್ಕೊಂಡೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಶ್ರೇಯನೂ ಆಯ್ಕೆ ಮಾಡ್ಕೊಂಡೆ. ನಾನು ಒಂದು 25 ಕುಂಟೆ ಮಾಡಿರೋದ್ರಿಂದ ನನಗೆ ಒಂದು ವರ್ಷದಲ್ಲಿ ನಾನು ನೋಡಿದಾಗ ಅದನ್ನು 2.5 3 ಲಕ್ಷವರೆಗೂ ರೀಚ್ ಆಗಿದ್ದೀನಿ. ಅಂದರೆ ಎಲ್ಲ ಖರ್ಚು ಕಳೆದು, ಲೇಬರ್ ಖರ್ಚು, ಗೊಬ್ಬರದ್ದು ಮತ್ತು ಔಷಧಿದು ಇವೆಲ್ಲ ಕಳೆದು ಒಂದು 2.5 3 ಲಕ್ಷ ಆದಾಯ ಮಾಡಿದ್ದೀನಿ. ಅದರಿಂದ ಇದು ರೈತರಿಗೆ ಇದು ಒಂದು ಉತ್ತಮವಾದ ಆರ್ಥಿಕವಾಗಿ ಇದನ್ನು ಮಾಡಬಹುದು ಅಂತ ನನ್ನ ಭಾವನೆ ಇದೆ. ಒಟ್ಟಾರೆ ರೈತರು ಸ್ಥಳೀಯ ತಳಿಗಳ ಬದಲಾಗಿ IIHR ಸಂಸ್ಥೆ ಅಭಿವೃದ್ಧಿಪಡಿಸಿದ ತಳಿಗಳ ಆಯ್ಕೆಯ ಜೊತೆ ಆಧುನಿಕ ಕೃಷಿ ವಿಧಾನಗಳನ್ನ ಅಳವಡಿಸಿಕೊಂಡಿದ್ದೇ ಆದರೆ ರೈತ ಕನಕಾಂಬರ ಹೂ ಕೃಷಿಯಲ್ಲಿ ಉತ್ತಮ ಲಾಭ ಗಳಿಸಲು ಸಾಧ್ಯ. ವೀಕ್ಷಕರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳ ಜೊತೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.